ನಾವ್ ಹಾಸ್ಪಿಟ್ಲ್ಗೆ ಹೋದ್ರೆ ಆ ಇನ್ಸ್ಪೆಕ್ಟರ್ಗೆ ಅನುಮಾನ ಬರುತ್ತೆ. ಆ ಇನ್ಸ್ಪೆಕ್ಟರ್ ನಿಮ್ಗೆ ಈ ರೇಂಜ್ಗೆ ಎದುರಿಸಿದ್ದಾರೆ ಅಂತ ಗೊತ್ತಿರಲಿಲ್ಲ. ರಾತ್ರಿ ಎಲ್ಲ ಕಂಡು ಬರ್ತಿರ್ತಿ ಅನ್ಸತ್ತೆ. ನಿಮ್ಮನೆ ಫೋನ್ ಮಾಡಿ ವಿಚಾರಿಸ್ಬೇಕು ಅನ್ಸತಿ. ಏನಿದು ಇಷ್ಟು ಕೂಲ್ ಆಗಿದ್ಯಾ? ಅಷ್ಟೊಂದು ರಿಲ್ಯಾಕ್ಸ್ ಆಗೋಂತ ವಿಷಯನ ಇದು? ಇಷ್ಟಕ್ಕೂ ನಾವು ಹಾಸ್ಪಿಟ್ಲಿಗೆ ಯಾಕೆ ಹೋಗ್ಬೇಕು? ಅದೇ ತಾನೇ ನಮಗೂ ಬೇಕಾಗಿದ್ದಿದ್ದು. ಅವ್ನು ಹೇಗಾದ್ರೂ ಪೊಲೀಸ್ ಸ್ಟೇಷನ್ ಇಂದ ಆಚೆ ಬರ್ಬೇಕಾಗಿತ್ತು. ಆಚೆ ಬಂದಿದ್ದಾನೆ. ಹೌದಲ್ವಾ? ನಾವ್ ಅನ್ಕೊಂಡ ಹಾಗೆ ನಮ್ಗೊಂದು ಅವಕಾಶ ಸಿಕ್ತು. ಅವಕಾಶ ಬಂದಿದ್ದಲ್ಲ, ನಾನೇ ಸೃಷ್ಟಿ ಮಾಡ್ಕೊಂಡಿದ್ದು. ನೀನ್ ಮಾಡಿದ್ಯಾ? ಅಂದ್ರೆ ಅವನ ಆಸ್ಪತ್ರೆಗೆ ಬರೋದಕ್ಕೆ ನೀನೇ ಕಾರಣನಾ? ಅಕ್ಕ ಏನಾಯ್ತೆ? ಅಕ್ಕ, ಇನ್ಸ್ಪೆಕ್ಟರ್ ಕುಮಾರ್ ಅವ್ರು ತಗೊಂಡು ಹೋದ್ರಲ್ಲ ಆ ಪೆನ್ ಡ್ರೈವ್, ಅದನ್ನ ಯಾರೋ ಕಳ್ಳ ಕತ್ಕೊಂಡು ಹೋದ್ನಂತೆ. ಅದರಲ್ಲಿ ಆ ವಿಕ್ಟರ್ ಫೋಟೋ ಇದೆ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಲ್ವಾ? ಹೌದು ಕಣೆ, ಆ ಕಳ್ಳ ಸಿಕ್ಕಾಕೊಂಡಂತೆ. ಪೆನ್ ಡ್ರೈವ್ ಸಿಕ್ತಂತ, ಅದು ಮಿಸ್ ಆಗಿದೆ ಅಂತೆ ಕಣೆ. ಅವನು ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅಂತ ಹೇಳಿದ್ರು. ಹಾಸ್ಪಿಟಲ್ಗ? ಯಾಕಂತೆ? ಯಾಕೆ ಅಂತ ನನಗೂ ಗೊತ್ತಿಲ್ಲ ಕಣೆ. ಎಸ್, ನಾನೇ ಕಾರಣ. ಲಾಕಪ್ಪಲ್ಲಿರೋ ಎಲ್ಲ ಕೈದಿಗಳಿಗೂ ಹೋಟ್ಲು ದರ್ಶನಿಂದ ಊಟ ಹೋಗೋದು, ಮಾಲಿಂಗಿಗೂ ಅಲ್ಲಿಂದನೇ ಹೋಗೋದು. ಆದರೆ ಮಾಲಿಂಗು ಊಟದಲ್ಲಿ ನಾನು ಕೆಮಿಕಲ್ ಮಿಕ್ಸ್ ಮಾಡಿಸಿದ್ದೆ. ಪ್ಲಾನ್ ಮಾತ್ರ ಅಲ್ಲ, ಎಕ್ಸಿಕ್ಯೂಷನ್ ಕೂಡ ಸೂಪರ್ ಆಗಿದೆ. ಮಾಲಿಂಗನ ಆಚೆ ಕರ್ಕೊಂಬರ್ದು ಅಷ್ಟೇ ನನ್ನ ಪ್ಲಾನ್ ಆಗಿತ್ತು. ಆದರೆ ಎಕ್ಸಾಕ್ಟ್ ಎಕ್ಸಿಕ್ಯೂಷನ್ ಈಗ ಶುರುವಾಗತ್ತೆ. ಎಕ್ಸಾಕ್ಟ್ ಎಕ್ಸಿಕ್ಯೂಷನ್ ಏನೇ ಮಾಡೋದೀಗ? ಅಕ್ಕ, ನಾವು ಹೋಗಿ ನೋಡ್ಕೊಂಬರೋಣ. ಸರಿ, ನಡೆಯೋಣ. ಯಾರು ಎಲ್ಲೂ ಹೋಗೋ ಆಗಿಲ್ಲ. ಆ ಇನ್ಸ್ಪೆಕ್ಟರ್ ತೋರಿಸಿದ ಇಷ್ಟುದ್ದ ಪೆನ್ ಡ್ರೈವಲ್ಲಿ ಕೊಲೆಗಾರನ ಫೋಟೋ ಇತ್ತಂತೆ. ಅದನ್ನು ಪ್ರಿಂಟ್ ಹಾಕ್ಬಿಟ್ರೆ ಕೊಲೆಗಾರ ಸಿಕ್ಬಿಡ್ತಿದ್ದಂತೆ. ಈಗ ಅದನ್ನು ಯಾರೋ ಎಗರಿಸ್ಬಿಟ್ರಂತೆ. ನಾನು ಹೇಳಲಿಲ್ವೇನ್ರಿ, ಇದೆಲ್ಲ ಆಗೋ ಹೋಗೋ ಮಾತೆಲ್ಲ. ನೀವೇನು ಹುಡುಕೋಕೆ ಹೋಗ್ಬಿಡಿ, ಆ ಕೊಲೆಗಾರ ಸಿಗಲ್ಲ ಅಂತ. ಅವನು ಯಾರೋ ದೊಡ್ಡ ಕ್ರಿಮಿನಲ್ಲು. ಪೊಲೀಸ್ನವರಿಂದಾನೇ ಆ ಪೆನ್ ಡ್ರೈವ್ನ ಎಸ್ಕೇಪ್ ಮಾಡಿಸಿದ್ದಾನೆ ಅಂದಮೇಲೆ ಅವನೇನು ಬಂದು ಕೈ ಕೊಟ್ಬಿಡ್ತಾನೇನ್ರೆ? ಜೀವಗಳು ಉಳ್ಕೋಬೇಕಾದ್ರೆ ಸಾಕ್ಷಿಗಳು ಸಾಯ್ಬೇಕು. ಸಾಕ್ಷಿಗಳು ಉಳ್ಕೊಂಡ್ರೆ ಜೀವಗಳು ಸಾಯ್ತವೆ. ನಂಗೆ ಅರ್ಥ ಆಗ್ಲಿಲ್ಲ. ಜಸ್ಟ್ ವೇಟ್ ಅಂಡ್ ಸಿ. ಕೋಳ ತೊಡ್ಸಿ ಅಂತ ನೋಡಿ, ಎಲ್ಲೂ ಹೋಗ್ಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ಮನೆಯಲ್ಲಿ ಬಟ್ಟೆ ಒಕ್ಕೊಂಡು ಪಾತ್ರೆ ತೊಳ್ಕೊಂಡು ಬಿದ್ದಿರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ?
ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.